ಬೆಂಗಳೂರಲ್ಲಿ ಹನಿ ನೀರಿಗೂ ಜನರ ಪರದಾಟ. ಟಿವಿನಲ್ಲಿ ಮಾರಣ್ಣ ಲೇಔಟ್ ಜನರ ಸಂಕಷ್ಟದ ಲೈವ್ ರಿಪೋರ್ಟ್. ಬೆಂಗಳೂರಲ್ಲಿ ಹನಿ ನೀರಿಗೂ ಜನರು ಪರದಾಡ್ತಾ ಇದ್ದಾರೆ. ಟಿವಿನಲ್ಲಿ ಮಾರಣ್ಣ ಲೇಔಟ್ ಜನರ ಸಂಕಷ್ಟದ ಲೈವ್ ರಿಪೋರ್ಟ್ ಅನ್ನು ನೋಡಬಹುದು. ನಾಗಸಂದ್ರ ಬಳಿ ಇರುವಂತಹ ಮಾರಣ್ಣ ಲೇಔಟ್ನಲ್ಲಿ ಜಲದಾಹ, ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿ ಅಲ್ಲಿನ ಜನರು ಪರದಾಡ್ತಿದ್ದಾರೆ. ಜನರೇ ಸೇರಿ ಬೋರ್ವೆಲ್ ಕೊರೆಸಿದ್ರೂ ಕೂಡ ಸಂಕಷ್ಟ ತಗ್ತಾ ಇಲ್ಲ. ಬೋರ್ವೆಲ್ ಕನೆಕ್ಷನ್ಗೆ ಅಧಿಕಾರಿಗಳು ಅನುಮತಿಯನ್ನ ನೀಡ್ತಾ ಇಲ್ಲ. ಬಿಬಿಎಂಪಿ ಹಾಗೂ ಜಲಮಂಡಳಿಗೆ ಹಲವು ಬಾರಿ ಪತ್ರ ಬರೆದ್ರೂ ಕೂಡ ಇನ್ನೂ ಯಾವುದೇ ಪ್ರಯೋಜನ ಆಗಿಲ್ಲ. ಪತ್ರ ಬರೆದು ಅನುಮತಿ ಕೇಳಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಬೋರ್ವೆಲ್ ಸ್ಥಗಿತಗೊಂಡಿದೆ, ಅಲ್ಲಿ ಏನು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ದುಪ್ಪಟ್ಟು ಹಣ ಕೊಟ್ಟು ಟ್ಯಾಂಕರ್ ನೀರನ್ನು ಖರೀದಿ ಮಾಡಬೇಕಾಗಿದೆ. ಇನ್ನು ಈ ಬಗ್ಗೆ TV9 ಬೆಂಗಳೂರಿನ ಜಲದಾಹ ನೀಗಿಸೋದಕ್ಕೆ ಅಭಿಯಾನವನ್ನೇ ಹಮ್ಮಿಕೊಂಡಿದೆ. ನೀರಿಲ್ಲ ಅನ್ನುವಂತಹ ಅಭಿಯಾನ. ಜನಪ್ರತಿನಿಧಿಗಳು ಈಗ ಈ ಒಂದು ಘಟನೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರಣ್ಣ ಲೇಔಟ್ನ ಜನರ ಸಂಕಷ್ಟದ ದೃಶ್ಯ ಇದು. ನಾಗಸಂದ್ರ ಬಳಿ ಇರುವಂತಹ ಮಾರಣ್ಣ ಲೇಔಟ್ನಲ್ಲಿ ಯಾವ ರೀತಿ ಜಲಕ್ಷಾಮ ಎದುರಾಗಿದೆ ಅಂತಂದರೆ, ಶುದ್ಧ ಕುಡಿಯುವ ನೀರಿನ ಘಟಕ ಬಂದ್ ಆಗಿದೆ. ಅದನ್ನು ಮತ್ತೆ ಆರಂಭಿಸಿ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಜನರೇ ಸೇರಿ ಬೋರ್ವೆಲ್ ಕೊರೆಸಿದ್ರೂ ಕೂಡ ಅದೂ ಬತ್ತಿ ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಮಾರಣ್ಣ ಲೇಔಟ್ನಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಇತ್ತ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಈಗ ಅವ್ರು ನೀರಿಗಾಗಿ ಏನು ಕ್ರಮ ಕೈಗೊಂಡಿದ್ದಾರೆ? ಯಾವ ರೀತಿ ಪರಿಸ್ಥಿತಿ ಇದೆ ಅಲ್ಲಿ? ಸುಕನ್ಯಾ, ಈಗಾಗಲೇ ಏನು ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೇಸಿಗೆ ಆರಂಭದಲ್ಲೇ ಒಂದು ನೀರಿನ ದಾಹದ ಎಫೆಕ್ಟ್ ತರ್ತಾ ಇದೆ. ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ಜನರು ನೀರಿನ ಸಮಸ್ಯೆಯನ್ನು ಎದುರಿಸ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಮಾರಣ್ಣ ಲೇಔಟ್ ಏನಿದೆ, ನಾಗಸಂದ್ರ ಬಳಿಯಲ್ಲಿ ಇರ್ತಕ್ಕಂಥ ಮಾರಣ್ಣ ಲೇಔಟ್, ಈ ಒಂದು ಲೇಔಟ್ಗೆ ಈಗ ನೀರಿನ ಸಂಕಷ್ಟ ಎದುರಾಗಿರುವಂಥದ್ದು. ನೀವು ಗಮನಿಸ್ತಾ ಇರ್ತಕ್ಕಂಥ RO ಪ್ಲಾಂಟ್ ಕೂಡ ನೀರಿಲ್ಲದೆ ಇರೋದ್ರಿಂದ ಈಗ ಬಂದಾಗಿದೆ. ಇದರಿಂದ ಜನರು ಕುಡಿಯುವ ನೀರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ನೀರನ್ನು ತರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇನ್ನು ಸಾಕಷ್ಟು ಜನರು ಏನು ಪ್ರತಿನಿತ್ಯ ನೀರನ್ನು ಉಪಯೋಗಿಸಬೇಕು, ಆದ್ರೆ ಆ ದಿನನಿತ್ಯ ಬಳಕೆಗೆ ಬೇಕಾದಂತ ನೀರು ಕೂಡ ಸಿಗದೆ ಇರುವಂತದ್ದು ಈಗ ಜನರಿಗೆ ಒಂದಷ್ಟು ಸಮಸ್ಯೆಯನ್ನ ತಂದಿಟ್ಟಿದೆ. ಇದ್ರ ಜೊತೆಗೆ ಇಲ್ಲಿ ಏನು ನೀರಿಗಾಗಿ ರಾಜಕೀಯ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಲೇಔಟ್ ನ ಜನರೇ ಸೇರ್ಕೊಂಡು ಒಂದು ಬೋರ್ವೆಲ್ ಅನ್ನ ಕೂಡ ಹಾಕ್ಸಿದ್ದಾರೆ. ಬೋರ್ವೆಲ್ ನಲ್ಲಿ ನೀರು ಕೂಡ ಬಂದಿದೆ, ಆದ್ರೆ ಆ ಒಂದು ಬೋರ್ವೆಲ್ ಗೆ ಕನೆಕ್ಷನ್ ಅನ್ನು ಕೊಡೋದಕ್ಕೆ ಅಧಿಕಾರಿಗಳು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಜನರು ಮಾಡ್ತಾ ಇದ್ದಾರೆ. ಯಾಕಂದ್ರೆ 2023ರಲ್ಲೇ ಈ ಒಂದು ಬೋರ್ವೆಲ್ ಅನ್ನ ಆ ಜನರೇ ತಮ್ಮ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡಿ ಕೊರೆಸಿದ್ರು. ಈ ಬೋರ್ವೆಲ್ ನಲ್ಲಿ ನೀರು ಕೂಡ ಬಂದಿತ್ತು, ಆದ್ರೆ ಅಧಿಕಾರಿಗಳಿಗೆ ಇದಕ್ಕೆ ಕನೆಕ್ಷನ್ ಕೊಟ್ರೆ ನೀರಿನ ಸಮಸ್ಯೆ ಸ್ವಲ್ಪವಾದ್ರೂ ಕಡಿಮೆ ಆಗುತ್ತೆ ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಒಬ್ಬ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇದರಿಂದ ಸಾಕಷ್ಟು ಜನರು ಇಲ್ಲಿರ್ತಕ್ಕಂಥ ಜನರು ಈಗ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ನಮ್ಮ ಜೊತೆ ಒಂದಷ್ಟು ಸ್ಥಳೀಯ ನಿವಾಸಿಗಳು ಕೂಡ ಇದ್ದಾರೆ. ಈಗಾಗಲೇ ನೀರಿಗಾಗಿ ಬಿಂದಿಗೆಗಳನ್ನ ಹಿಡ್ಕೊಂಡು ಒಂದ್ ರೀತಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಿರುವಂತದ್ದು. ಅವ್ರನ್ನ ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮೇಡಮ್, ಈಗ ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಆಗ್ತದೆ ನಿಮ್ಮ ಲೇಔಟ್ನಲ್ಲಿ? ಅಧಿಕಾರಿಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ? ಸರ್, 2 ವರ್ಷದಿಂದ ನೀರೇ ಇಲ್ಲ ನಮಗೆ. ಇಂಜಿನಿಯರ್ ಕೇಳೋ ಹೊತ್ತಿಗೆ ನಾವು ಇವ್ರನ್ನ ಕಳಿಸ್ತೀವಿ, ಗಾಡಿ ಕಳಿಸಿದ್ವಿ BBMP ಇಂದ ಅಂತ ಹೇಳಿದ್ರು. BBMP ಗಾಡಿ 15 ದಿವಸಕ್ಕೆ ಒಂದ್ಸರಿ ಬಿಟ್ರು. ಈಗ ಫೈನಲಲ್ಲಿ ಹಂಗ ಒಂದು 6-15 ದಿವಸ ಬಿಡ್ತಾರೆ ಅಂದ್ಕೊಂಡ್ರೆ ಈಗ 15 ದಿವಸದಿಂದ ಡ್ರೈವರೇ ಇಲ್ಲ ಅಂತಾರೆ. ನಾವು ನೀರು ಎಲ್ಲಿ ತರೋದು ಸರ್? ಬೋರ್ ಕೊರೆಸಿರೋ ಬೋರ್ಗೆ ಕಲೆಕ್ಷನ್ ಕೊಟ್ಟಿಲ್ಲ. 1.5 ವರ್ಷದಿಂದ ಅದು ಹಂಗೆ ಬಿದ್ದೈತೆ. ಅದನ್ನ ಕೇಳಿದ್ರೆ ರೋಡಲ್ಲಿ ಕೊಡ್ತಾರೆ, ನೀವು ಯಾರು ಕೇಳ್ಕೊರೋದ್ರಿ ಅಂತ ಅಧಿಕಾರಿಗಳು ಹೇಳ್ತಾರೆ. ನೀವು ಪರ್ಮಿಷನ್ ತಗೊಳದಲ್ಲೇ ಕೊರೆಸಿದ್ದೀರಾ, ನೀವೇನಕ್ಕೆ ಕೊರೆಸಿದ್ರೆ ನಾವು ಪರ್ಮಿಷನ್ ಕೊಡಲ್ಲ ಅಂತಾರೆ. ಪಾಪ ಬೇಕಾದಷ್ಟು ಓಡಾಡಿರು, ನಮ್ಮ ಕಡೆ ಜನನು ಓಡಾಡಿ ಆಫೀಸ್ಗೆಲ್ಲ ಹೋಗಿ ಬಂದರು. ಏನು ಪ್ರಯತ್ನ ಎಲ್ಲ ಫಲ ಆಗಲಿಲ್ಲ ಸರ್. ಇವಾಗ ನಮಗೆ ನೀರಿನ ತುಂಬಾನೇ ಸಮಸ್ಯೆ. ಈಗಲೇ ಹಿಂಗೆ ಅಂದರೆ ಯುಗಾದಿ ಕಳೆದ್ಮೇಲೆ ನಾವು ನೀರಿಗೆ ಏನು ಮಾಡಬೇಕು? ನೆನ್ನೆ ಬಂದು ಏನೋ ಒಂದು 10 ನಿಮಿಷದಲ್ಲೇ ಸಾರು ಬಂದು 2 ಬಿನಿಗೆ ನೀರು ಕೊಡ್ಸವ್ರೆ, ಕಾವೇರಿ ನೀರು. ಅದು ಪರಿಹಾರ ಶಾಶ್ವತವಾಗಿರಲಿ ಅಂತ ನಾವು ಬೇಡ್ಕೊತೀವಿ ಸರ್. ನೀರಿನ ತುಂಬಾನೇ ಪ್ರಾಬ್ಲಮ್ ಇದೆ ನಮ್ಮ ಏರಿಯಾಗೆ. ಅಮ್ಮ, ಇನ್ನು RO ಪ್ಲಾಂಟ್ ಕೂಡ ಕ್ಲೋಸ್ ಮಾಡಿದ್ದಾರೆ. ಈಗ ನೀರು 5 ರೂಪಾಯಿ ಹಾಕಿ ಹೆಂಗೋ ನೀರು ತಗೋಬತ್ತಾ ಇದ್ರಿ ಕುಡಿಯೋಕೆ. ಈಗ ಆ ನೀರು ಕೂಡ ಇಲ್ಲ. ಎಷ್ಟು ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಆಗ್ತಾ ಇದೆ ರೀ ಸರ್. ನೀರಿನ ಸಮಸ್ಯೆ ಭಾಳ ಇದೆ ರೀ. ಅದು ನೀರು ಹೋಗ್ಬಿಡ್ತೀರಿ. ನಾವು ಏನು ಮಾಡ್ಬೇಕು ಸರ್? ನೀರಿಂದು ಯಾರ ಮುಂದೆ ಹೇಳ್ಕೊಬೇಕ್ರ ಸಮಸ್ಯೆ ರೀ? ಇನ್ನು ನೀರಿಗಾಗಿ ಒಂದ್ ರೀತಿಯಲ್ಲಿ ರಾಜಕೀಯ ಕೂಡ ನಡೀತಾ ಇರೋ ಒಂದು ಆರೋಪ ಕೂಡ ಕೇಳ್ಬರ್ತಿದೆ. ಬೋರ್ವೆಲ್ ಕನೆಕ್ಷನ್ಗೆ ಯಾಕೆ ಕನೆಕ್ಷನ್ ಕೊಡ್ತಾ ಇಲ್ಲ ಅಧಿಕಾರಿಗಳು? ಖಂಡಿತವಾಗಿಯೂ ನೀರಿಗೆ ರಾಜಕೀಯವಾಗಿ ನಡೀತಾ ಇದೆ. ಯಾಕೆಂದ್ರೆ ನಾನು ಮನೆ ಗುರ್ತು ಮಾಡ್ಕೊಂಡಿದ್ವಿ. ನಾವು ಇಷ್ಟೋ ದುಡ್ಡು ಹಾಕಿ ಮನೆ ಕಟ್ಟಿದ್ವಿ. 2022ರಲ್ಲಿ ನನ್ನ ಮನೆ ಖಾಲಿಯಾಗಿರೋದು. ಇದುವರೆಗೂ ನನ್ನ ಮನೆಗೆ ನೀರಿಲ್ಲ. ಯಾಕೆ ಅಂದ್ರೆ ನೀರಿಲ್ಲ, ಅದಕ್ಕೆ ನಾವು ಹೋಗ್ತೀವಿ ಅಂತ ಖಾಲಿ ಮಾಡ್ಕೊಂಡೋದ್ರು. ಎಲ್ಲ ಅಧಿಕಾರಿಗಳು ಮಾತಾಡಿದ್ವಿ, ಮತ್ತೆ ಲೀಡರ್ಸ್ಗಳ ಹತ್ರ ಮಾತಾಡಿದ್ವಿ. ಖುದ್ದಾಗಿ 2 ದಿನದ ಹಿಂದೆ ನಾನು ಮಾತಾಡಿದ್ದೀನಿ. ಸರ್, ನೀರಿಲ್ಲ, ನೀವು ಇಷ್ಟಿಷ್ಟು ಅಮೌಂಟ್
ಇಟ್ಟಿದ್ದೀನಿ ದೊಡ್ಡ ಬಿದ್ರಕಲ್ ವಾರ್ಡಿಗೆ 25 ಲಕ್ಷ ಇಷ್ಟು 1 ಕೋಟಿ ಅಂತ ಇಟ್ಟಿದ್ದೀವಿ ಅಂತ ಹೇಳ್ತೀರಾ, ಮತ್ತು ನಮಗೆ ನೀರು ಕೊಡ್ತಾ ಇಲ್ವಲ್ಲ ಎಲ್ಲಿ ಅಂತ. ಮತ್ತು ನೀರು ಬಿಡೋರಿಗೂ ನಾವು ಕೇಳ್ತಾ ಇದ್ವಿ. 15 ದಿನ ಆಯಿತು, ನಮಗೆ 2 ಡ್ರಮ್ ಕೊಡ್ತಿದ್ರು, 15 ದಿನಕ್ಕೊಂದ್ಸಲ 2 ಡ್ರಮ್ ಕೊಡ್ತಿದ್ರು. ಈಗ ಅದೂ ಇಲ್ಲ. ನಮಗೆ ಕುಡಿಯೋಕ್ಕೆ 10 ರೂಪಾಯಿಗೆ 1 ಕ್ಯಾನಿಗೆ ನೀರು ಇಟ್ಕೊಳ್ತಿದ್ವಿ, ಈಗ 10 ರೂಪಾಯಿ ಹಾಕಿದ್ರು ನೀರಿಲ್ಲ. ನಾವು ಏನು ಮಾಡಬೇಕು ಹೇಳಿ? ಇಡೀ ಬಿದ್ರಕಲ್ ವಾರ್ಡವರು ಬೆಂಗಳೂರಿಗೆ ಈಗ ಸಮಸ್ಯೆ ಬಂದಿದೆ. ಬಿದ್ರಕಲ್ ವಾರ್ಡಿಗೆ 2022ರಿಂದನೇ ಬಂದಿದೆ. ಅದಕ್ಕೋಸ್ಕರ ನಾನು ಚರ್ಚೆ ಮಾಡಿದ್ದೀನಿ, ಶಾಸಕರಲ್ಲೂ ಚರ್ಚೆ ಮಾಡಿ ಕೇಳಿದ್ದೀನಿ. ಕಳಿಸ್ತೀನಮ್ಮ, ಬೋರ್ ತೆಗ್ಸಿದ್ರು, ಅದರಲ್ಲೂ ನೀರು ಕಡಿಮೆ ಆಯಿತು. ಈಗ ಇಲ್ಲಿ ತೆಗ್ಸಿದ್ದಾರೆ, ಇವ್ರು ಏನಾದರೂ ಮಾಡಿ ಇಲ್ಲಾದರೂ ನೀರು ಕೊಡೋಣ ಅಂತ ಮೋಟ್ರ್ ಬಿಡೋಕ್ಕೆ ಬಿಡ್ತಾ ಇಲ್ಲ. ಏನು ಮಾಡಬೇಕು ನಾವು? ಏನು ಮಾಡಬೇಕು ಹೇಳಿ? ಬೆಂಗಳೂರಿಗೆ ಈಗ ಸಮಸ್ಯೆ ಬಂದಿದೆ ಅಂತ ಟಿ ವಿಲೆಲ್ಲ ಬರ್ತಾ ಇದೆ. ನಮ್ಮ ಬಿದ್ರಕಲ್ಲಿಗೆ 1.5 ವರ್ಷದಿಂದ ಈ ಥರ ಬರ ಬಂದಿದೆಯಲ್ಲ, ನಾವೇನು ಮಾಡಬೇಕು? ಎಲ್ಲ ಬಾಡಿಗೆ ಖಾಲಿ ಮಾಡ್ಕೊಂಡ್ರೆ ನಾವು ನೇಣು ಹಾಕೋಬೇಕು ಅಷ್ಟೇ. ಸ್ವಂತ ಮನೆ ಕಟ್ಕೊಂಡಿರೋರು ಈಗ 2,000 ರೂಪಾಯಿಗೆ ಬಾಡಿಗೆ ಬರ್ತಾ ಇಲ್ಲ. 5,000 6,000 ಇರೋ ಮನೆ 2,000ಗೆ ಬರ್ತಾ ಇಲ್ಲ. ಆಗ ನಾವೇನು ಮಾಡಬೇಕು? ಬ್ಯಾಂಕಿಗೆ ದುಡ್ಡು ಕಟ್ಟಬೇಕಲ್ಲ, ನಾವೇ ಬಡ್ಡಿ ಕಟ್ಟಬೇಕಲ್ಲ. ಏನು ಮಾಡಬೇಕು? ಹಾಗಾದ್ರೆ ನಾವು ನೇಣು ಹಾಕೊಂಡು ಸಾಯೋಣ ಸರ್? ನಾವೆಲ್ಲರೂ ಬಿದ್ರಕಲ್ ವಾರ್ಡ್ ಅವರೆಲ್ಲರೂ ಸಾಯೋಣ? ನೀರು ಕೊಡ್ತಾರೋ ಅಥವಾ ಇಲ್ವೋ ಅವರನ್ನೇ ಕೇಳಿ. ಇದಿಷ್ಟು ಸ್ಥಳೀಯರ ಒಂದು ಆರೋಪ. ಅಂದ್ರೆ ಇಲ್ಲಿ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ನಮ್ಗೆ ಸ್ಪಂದಿಸ್ತಾ ಇಲ್ಲ. ನಾವೇ ನಮ್ಮ ಸ್ವಂತ ದುಡ್ಡಿನಲ್ಲಿ ಬೋರ್ವೆಲ್ ಅನ್ನ ಕೊರೆಸಿದ್ರು ಕೂಡ ಅದಕ್ಕೆ ಕನೆಕ್ಷನ್ ಅನ್ನ ಕೊಡ್ತಾ ಇಲ್ಲ ಅಂತ ಒಂದು ಆರೋಪವನ್ನು ಮಾಡ್ತಾರೆ. ಸದ್ಯ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಂಡು ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಸುಕನ್ಯಾ, ಧನ್ಯವಾದ ಶಾಂತಮೂರ್ತಿ.